ಇದ್ದಕ್ಕಿದ್ದಂತೆ ಪುಸುಕ್ಕಂತ ವಿದ್ಯಾರ್ಥಿಗಳ ಬಗ್ಗೆ, ಶಾಲೆಗಳ ಬಗ್ಗೆ, ವಿದ್ಯಾರ್ಥಿಗಳ ವಿಕಸನದ ಬಗ್ಗೆ, ಶಾಲೆಯ ಆವರಣದಲ್ಲಿ ನಡಿಬೇಕಾದಂತಹ ಚಟುವಟಿಕೆಗಳ ಬಗ್ಗೆ ತಮಗೆ ಜ್ಞಾನೋದಯ ಆಗಿಬಿಟ್ಟಿದೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆಗಳಲ್ಲಿ ಮೈದಾನಗಳ ಕೊರತೆ, ಇಂತಹ ಹಲವಾರು ವಿಚಾರಗಳ ಬಗ್ಗೆ ತಮಗಿಲ್ಲ. RSS ಸಂಘ ನಿದ್ದೆಲ್ಲೂ ಭಯ ನಿಮಗೆ. ಈ ಸಂಘ ಪರಿವಾರದಿಂದ ಯಾವ ಭಯವೂ ಇಲ್ಲ. ಇವರಿಂದ ಟೀಚರ್ಸ್ ಕೊರತೆ ಇದೆ ಗೊತ್ತಾ ನಿಮ್ಗೆ? ಟೀಚರ್ಸ್ ಕೊರತೆ ಇದೆ, ಉಪನ್ಯಾಸಕರ ಕೊರತೆ ಇದೆ, ಮೂಲಭೂತ ಸೌಲಭ್ಯ ಕೊರತೆ ಇದೆ. ಬೇಕನ್ನುವಂತ ಹೋರಾಟಗಳು ಕೂಡ ರಾಜ್ಯದ ದೇಶದಲ್ಲಿ ನಡೀತಾ ಇದಾವೆ. ಸಂಘದ ತಡಿ ಸರ್, ಸಂಘ ಟೀಚರ್ಸ್ ಕೊರತೆ ಎಷ್ಟಿದೆ ಗೊತ್ತಾ? ಟೀಚರ್ಸ್ ಕೊರತೆ ಇದೆ, ಇದನ್ನಪ್ಪ ಮಾಡಿ ಅಂತ ಸಂಘದವ್ರು ಹೇಳ್ತಾರೆ. ಶಾಲೆಗಳನ್ನು ಕಟ್ಟಿ ಅಂತ ಹೇಳಿದಾರ, ಹಾಸ್ಟೆಲ್ಗಳನ್ನು ಕಟ್ಟಿ. ಇದು ಯಾವುದು ಸಂಘ ಸ್ಥಾಪನೆ ಮಾಡಿ ಅಂತ ಸಂಘ ಹೇಳೋದು ಧರ್ಮ ದ್ವೇಷ ಮಾತ್ರ, ಜಾತಿ ದ್ವೇಷ ಮಾತ್ರ. ಹೌದು ಅನಂತ ನಾಯ್ಕ ಅವರೇ, ಹಾಗಾದ್ರೆ ನೀವು ನಿಮ್ ಕೈಯಲ್ಲಿ ಕೈಲಾಗಲ್ಲ ಅಂತ ಸಂಘಕ್ಕೆ ಕೊಟ್ಬಿಡಿ, ಅವ್ರು ನಡೆಸ್ತಾರೆ. ವ್ಯವಸ್ಥೆ ಬಲಿಷ್ಠವಾಗಿದೆ. ಸರ್ಕಾರಿ ಶಾಲೆ, ಕಾಲೇಜ್, ಯೂನಿವರ್ಸಿಟಿ, ಹಾಸ್ಟೆಲ್ಗಳನ್ನ ಬಲಿಷ್ಠಪಡಿಸುವಂತ ಜವಾಬ್ದಾರಿ ಸರ್ಕಾರದ್ದು. ಹೇಳಿ ಹರಿರಾಮ್. ಒಂದು ಇವತ್ತೇನು RSS ಒಂದು ಮುನ್ನೆಲೆಗೆ ಬಂದಿದೆ ವಿಷಯ, ನನಗನ್ಸೋದು ಖಂಡಿತವಾಗ್ಲೂ ಕೂಡ ಇದೊಂದು ಪೊಲಿಟಿಕಲ್ ಮೋಟಿವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ 100% ಸತ್ಯ ಇದು. ಯಾಕೆ ಅಂದರೆ ಇವರು ಹೇಳೋ ಹಾಗೆ ನಿಜವಾಗ್ಲೂ ಕೂಡ ಇವರಿಗೆ ದಲಿತರ ಮೇಲೆ ಏನಾದರೂ ಪ್ರೀತಿ ಇದ್ದಿದ್ರೆ, ಇವ್ರಿಗೆ ದಲಿತರಿಗೆ ಏನಾದರೂ ಮಾಡಬೇಕು ಅಂತಿದ್ದಿದ್ರೆ, ಉದಾಹರಣೆಗೆ SCP TSP ಹಣ ಕಳೆದ 3 ವರ್ಷಗಳಿಂದ ಎಲ್ಲ ಲೂಟ್ ಮಾಡಿ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. 7D ಇತ್ತು, ಅದನ್ನು ತೆಗೆದ್ರು. ಈಗ 7C ಅನ್ನು ಬಳಸ್ಕೊಂಡು 7C ಅನ್ನು ಬಳಸ್ಕೊಂಡು ಅಧಿಕಾರಿಗಳಿಗೆ ತಿನ್ನೋಗ್ಬಿಟ್ಟು ನೀವೇನು ಮಾಡ್ತಿದ್ರು, ಮಕ್ಕೊಂಡಿದ್ರೇನು? 7C ಅನ್ನು ಬಳಸ್ಕೊಂಡು ಕೇಳಿಸ್ಕೊಳ್ಳಿ, 7C ಅನ್ನು ಬಳಸ್ಕೊಂಡು ಗ್ಯಾರಂಟಿಗಳಿಗೆ ಒಂದಿಷ್ಟು ದುಡ್ಡು ಮಾಡಿದ್ರು. ಮತ್ತೆ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ. ಮೊನ್ನೆ ಉದಾಹರಣೆಗೆ ಸರ್ ಹಾಸ್ಟೆಲ್ ಅಲ್ಲಿ ಮೊನ್ನೆ ನೋಡಿದೆ, ಲೇಡೀಸ್ ಹಾಸ್ಟೆಲ್ ಅಲ್ಲಿ ಸರ್ ಪಾಪ ಮುಗ್ಗಲ್ ಹಿಡಿದು ಎಲ್ಲ ಒಂಥರ ಹುಳ ಬಿದ್ದಿದಾವೆ ನೋಡಿ. ಬಹಳ ಅದೊಂದು ಕಡೆನಾ. ಮೊನ್ನೆ ಸ್ವತಃ ಮನಿವನ್ನನ್ನು ಹಾಸ್ಟೆಲ್ನ ರೈಡ್ ಮಾಡಿ 5-6 ಜನರ ಮೇಲೆ FIR ಮಾಡ್ತಾರೆ. ಯಾಕೆ ಗೊತ್ತಾ? ಹಾಸ್ಟೆಲ್ ಮಕ್ಕಳು ಉಳ್ಕೊಂಡಿದ್ದಾರೆ ಅಂತ. ನೀವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ರೆ ಮಾಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರಂತ ಮಕ್ಕಳನ್ನ ಹಾಸ್ಟೆಲ್ ಬಂದು, ಮನೆಗಳ ಅನುಕೂಲ ಇರಲ್ಲ, ಹಾಸ್ಟೆಲ್ ಬಂದು ಕೂತವ್ರೆ, ತಗೊಂಡೋಗಿ ಅವ್ರ ಮೇಲೆ FIR ಆಗ್ತಾರಲ್ಲ ಇವ್ರು ದಲಿತರ ಮೇಲೆ ಕಾಳಜಿ ಇದೆ ಅವ್ರಿಗೆ? ಇವ್ರು ದಲಿತರ ಮೇಲೆ ಕಾಳಜಿ ಇದೆಯಾ ಇದೆ ಇವ್ರಿಗೆ? ಹಾಸ್ಟೆಲಲ್ಲಿ ಉಳ್ಕೊಂಡಾಗ ಈಗ RSS ಅವ್ರು ಇವತ್ತು ಸ್ವಲ್ಪ ಇದು ಪಥಸಂಚಲನ ಮಾಡ್ತಾರದು ಮೊದಲಿಂದ ಮಾಡ್ತಾವ್ರಪ್ಪ. ಅವರು ಮೊದಲಿಂದನೂ ಮಾಡ್ತಾವ್ರು, ಹೊಸದಾಗೇನ ಮಾಡಿದಕ್ಕೆ ಸರಿ. ಅದು ಮೊದಲು ಏನ್ ಮಾಡ್ತಿದ್ರಿ? ಮತ್ತೆ ಅವ್ರು ಹೇಳ್ದಂಗೆ ಕಾನೂನು ಮೊದಲಿಂದ ಇದೆ. ಪರ್ಮಿಷನ್ ಕೊಡೋ ಟೈಮಲ್ಲಿ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಪರ್ಮಿಷನ್ ಕೊಟ್ಬಿಟ್ಟು ಮಾಡಾದ್ಮೇಲೆ ಇದು ಕಾನೂನು ಬಾಹಿರ, ಅದ್ರ ಎಫ್ಐಆರ್ ಮಾಡ್ರಿ ಅವ್ರ ಮೇಲೆ. ಸರ್ ಈದ್ಗಾ ಮೈದಾನ ಇದೆ ಅಲ್ಲ ಚಾಮರಾಜಪೇಟೆಯಲ್ಲಿ, ಯಾವಾಗ್ಲೂ ಒಂದು ಪೊಲೀಸ್ ವ್ಯಾನ್ ಇರುತ್ತೆ ಸರ್ ಅಲ್ಲಿ, ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್. ಪ್ರತಿದಿನ ಅಲ್ಲಿ ಶಾಖೆ ನಡೆಯುತ್ತೆ. ಇದು ಅನಧಿಕೃತ ಅನ್ನೋದಾದ್ರೆ ಪೊಲೀಸರು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರಲ್ಲ. ಇಷ್ಟು ದಿನ ಏನು ಅವ್ರು ಮತ್ತೆ ಪೊಲೀಸರು ಯಾಕೆ ಸುಮ್ಮನಿದ್ರು? ಎದಕ್ಕೆ ಸುಮ್ಮನಿದ್ರು? ಅದು ಅನಧಿಕೃತ, ಅನುಮತಿ ಇಲ್ಲದೆ ಆಗ್ತಾ ಇದೆ ಅನ್ನೋದಾದ್ರೆ ತಡಿಬೇಕೆ? ಯಾಕ್ರಿ ಬಂದಿದ್ದೀರಿ, ಯಾಕ್ರಿ ಬಂದಿದ್ದೀರಿ ಅಂತ ಯಾಕೆ ಮಾಡಿಲ್ಲ? ಅಲ್ಲಲ್ಲ, ಈಗ ಮೇಡಮ್ ಸಮಸ್ಯೆ ಏನ್ ಗೊತ್ತಾ? ಈಗ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ RSS ವಿರುದ್ಧವಾಗಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ? ಮಂಗಳೂರು ಭಾಗದ ಯಾವ MLA? ಪ್ರಿಯಾಂಕ ಖರ್ಗೆ, ಗುಂಡೂರು ರಾವ್, ಇನ್ನು ಯಾರೋ ಒಂದು 2-3 ಬಿಟ್ರೆ ಯಾರು ತುಟಿಗೆ ಬಿಟ್ಟಿಕ್ಕಂತ ಇಲ್ಲ. ಯಾಕಂದ್ರೆ ಅವರು RSS ಅವರೇ, ಕಾಂಗ್ರೆಸ್ ದೊಡ್ಡ RSS. ಎಷ್ಟು ಜನ ಮಾತಾಡ್ತಾರೆ RSS ವಿರುದ್ಧವಾಗಿ? ಪ್ರಿಯಾಂಕಾ ಖರ್ಗೆ ಒಬ್ರು ಸಿಕ್ಕಾಕ್ಸ್ಬಿಟ್ಟು ಎಲ್ಲ ತಮಾಷೆ ನೋಡ್ತಾವ್ರೆ. ಗುಂಡೂರಾವ್ ಆವಾಗ ಹೋಗೋದು ಮಾತಾಡ್ತಾರೆ. ಯಾರೋ ಒಂದು 3-4 ಜನ MLAಗಳು ಮಾತಾಡ್ತಾರೆ ಅಷ್ಟೇ. ಎಷ್ಟು ಜನ MLAಗಳು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ? ಎಷ್ಟು ಜನ ನಾಯಕರಿರೋದು ಕಾಂಗ್ರೆಸ್ ಪಕ್ಷದಲ್ಲಿ? ಯಾಕೆ ಮಾತಾಡಲ್ಲ? ಯಾಕೆ ಮಾತಾಡಲ್ಲ ಅಂದ್ರೆ ಅದ್ರ ಕಾರಣ ಒಳಗೆ. ಇವಾಗ ಉದಾಹರಣೆಗೆ ಕನಕಪುರದಲ್ಲಿ RSS ಬಹಳ ಸ್ಟ್ರಾಂಗ್ ಇದೆ. DK ಶಿವಕುಮಾರ್ ಹೆಂಗ್ ಗೆಲ್ತಾರೆ ಅಲ್ಲಿ? ಹೆಂಗ್ ಗೆಲ್ತಾರೆ? ಅವ್ರಿಗೆ ಅಸೆಂಬ್ಲಿಯಲ್ಲಿ ಅವರು ಪ್ರಾರ್ಥನೆ ಹೇಳ್ತಾರೆ. ಹೆಂಗ್ ಹೇಳ್ತಾರೆ? ಯಾಕಂದ್ರೆ ಗೆಲ್ಲಬೇಕಾದ್ರೆ ಅವ್ರು ಬೇಕು, ಸಹಾಯ ಬೇಕು ಅವ್ರಿಗೆ. ಮಾತಾಡ್ಬಿಟ್ರೆ ನಾಳೆ ಸಮಸ್ಯೆ ಆಗ್ಬಿಡ್ತದಲ್ಲ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. RSSನ ಚಟುವಟಿಕೆಗಳ ಮೇಲಿನ ನಿರ್ಬಂಧ ಮತ್ತು ಅಂಕುಶ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ದ್ವೇಷ ರಾಜಕೀಯವೋ ಅಥವಾ ಸಮಾಜದ ಮೇಲೆ, ಯುವಕರ ಮೇಲೆ, ಮಕ್ಕಳ ಮೇಲೆ ಇರುವಂತಹ ಜನಪರ ಕಾಳಜಿಯೋ ನನಗಂತೂ ಅದನ್ನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ RSS ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದರ ಬಗ್ಗೆ RSS ಶಾಖೆಗಳಿಗೆ ನೀವು ಭೇಟಿ ಕೊಡಿ, ಅಲ್ಲಿರುವಂಥ ರಿಯಾಲಿಟಿಯನ್ನು ಅರಿತುಕೊಳ್ಳಿ ಅಂತ RSSನ ಹಲವು ನಾಯಕರುಗಳು ಸೇರಿದಂತೆ ಅಲ್ಲಿನ ಸದಸ್ಯರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹಿಂದೂ ಮತ್ತು ಹಿಂದೂ ಧರ್ಮ ರಕ್ಷಣೆ ಅನ್ನುವಂಥ ವಿಚಾರದಲ್ಲಿ ಎಷ್ಟೊಂದು ಜನರು ತಮ್ಮ ಪ್ರಾಣವನ್ನು
ಈಗಾಗಲೇ ತ್ಯಾಗ ಅಂತಾರೆ, ಬಟ್ ಆದರೂ ಕೂಡ ಪ್ರಾಣಕ್ಕೊಂದು ಬೆಲೆ ಇದೆ. ಜೀವ ತೆತ್ತಿರುವ ಕುಟುಂಬಗಳ ಪರಿಸ್ಥಿತಿ ನೋಡಿದಾಗ ಈ ಒಂದು ಧರ್ಮದ ಅಪಿಮು ಎಲ್ಲಿಂದ ಹೊರಗಡೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಜವಾಬ್ದಾರಿಯುತ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. RSS ಬ್ಯಾನ್ ಮಾಡೋಕ್ಕಾಗಲ್ಲ, ಆದರೆ ಚಟುವಟಿಕೆಗಳು ಕಾನೂನಿನ ವ್ಯಾಪ್ತಿ ಒಳಗಡೆ ಬರಬೇಕು ಅಂತ ಹೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ಮೇಲಾದವರು ಇಲ್ಲ. ಕಾನೂನು ಅಡಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನಾದರೂ ಮಾಡ್ಕೋಬಹುದು. ಇವತ್ತು ಕಾನೂನಿನ ಒಳಗಡೆ ಇಷ್ಟನೋ ಕಷ್ಟನೋ ರಾಜ್ಯದಲ್ಲಿ ಚಟುವಟಿಕೆಗಳು ಎಲ್ಲ ಸಂಘ ಸಂಸ್ಥೆಗಳದ್ದು ಕಾನೂನಿನ ಒಳಗಡೆ ಬರ್ತಾ ಇದೆ. ಇದು ಪೊಲಿಟಿಕಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಏಟು ಒಳೆ ಏಟು ಕೊಡುತ್ತೆ ಅನ್ನೋದು ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ರಾಜ್ಯದಲ್ಲಿ RSSಗೂ ಮಿಗಿಲಾದಂಥ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅರ್ಜೆನ್ಸಿ ತೋರಿಸ್ಬೇಕೇ ಹೊರತು ತತ್ವ ಸಿದ್ಧಾಂತಗಳ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಒಂದು ಸಂಘನೋ ಇನ್ನೊಂದು ಸಂಸ್ಥೆಗೋ ಬ್ಯಾನ್ ಅಥವಾ ನಿರ್ಬಂಧ ಅಥವಾ ಅಂಕುಶ ಹಾಕುವಂತಹ ಅರ್ಜೆನ್ಸಿ ತೋರಿಸೋದ್ರಲ್ಲಿ ಒಂದು ಸ್ವಲ್ಪ ತುಂಬ ಪೊಲಿಟಿಕಲಿ ಮೋಟಿವೇಟೆಡ್ ಸ್ಟೆಪ್ ಅಂತ ಜನಸಾಮಾನ್ಯರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದು ಇಲ್ಲಿಗೆ ಮುಗಿಯಲ್ಲ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಸರ್ಕಾರ ಅಂತೂ ಮನಸ್ಸು ಮಾಡಿದೆ, ಏನೋ ಒಂದು ಮಾಡುತ್ತೆ. ಇದು ಈ ದಿನದ ರಾಧಕ್ಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.